ಒಮ್ಮೆ ಕಾಡಿನ ಅಂಚಿನಲ್ಲಿ ಕಿನ್ನರಿ ಎಂಬ ಒಂದು ಚಿಕ್ಕ ಕೋತಿ ಬದುಕುತ್ತಿತ್ತು. ಆ ಕೋತಿ ತುಂಬಾ ಬೇಜಾರಲ್ಲಿತ್ತು. ಅದರ ಬಟ್ಟೆಗಳು ಹರಿದು ಹೋದಂತಿದ್ದು ನೋಡಿದವರಿಗೆ ಅದು ಬಡಕೋತಿ ಅಂತ ಅನಿಸುತ್ತಿತ್ತು. ಆದರೆ ಅದರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ರಹಸ್ಯ ಅಡಗಿತ್ತು. ಒಂದು ದಿನ ಮರದ ಕೆಳಗೆ ಕೆಂಪು ಬಣ್ಣದ ಸುಂದರವಾದ ಆಪಲ್ ಬಿದ್ದಿತ್ತು. ಕೋತಿ ಅದನ್ನು ನೋಡಿ ನಗುತ್ತಾ, "ಓ, ಆಪಲ್ನೇ, ಆಪಲ್ನೇ, ನೀನು ಯಾರದ್ದು?" ಎಂದು ಕರೆಯಲಾರಂಭಿಸಿತು. ಹತ್ತಿರದಿಂದ ನೋಡಿದವರು, "ಇದು ಆಪಲ್ ಕದಿಯಲಿಕ್ಕೆ ನೋಡ್ತಾ ಇದೆ" ಎಂದು ಮಾತಾಡಿಕೊಂಡರು. ಆದರೆ ನಿಜ ಏನೆಂದರೆ ಆ ಕೋತಿ ಕಳ್ಳವೇ ಅಲ್ಲ. ಕಿನ್ನರಿ ಆ ಆಪಲ್ಲನ್ನು ಕೈಗೆತ್ತಿಕೊಳ್ಳಲೇ ಇಲ್ಲ, ಏಕೆಂದರೆ ಅದಕ್ಕೆ ಗೊತ್ತಿತ್ತು, ಈ ಆಪಲ್ ಯಾರಿಗಾದರೂ ತುಂಬಾ ಬೇಕಾಗಿರಬಹುದು. ಸ್ವಲ್ಪ ಹೊತ್ತಿನಲ್ಲಿ ಒಂದು ಚಿಕ್ಕ ಮಗು ಅಳುತ್ತಾ ಬಂತು. "ನನ್ನ ಆಪಲ್ ಕಳೆದು ಹೋಯಿತು" ಎಂದು ಹೇಳಿತು. ಅಷ್ಟರಲ್ಲೇ ಕೋತಿ ಆ ಆಪಲ್ ಕಡೆ ತೋರಿಸಿ ನಿಧಾನವಾಗಿ ಮಗುವಿನ ಹತ್ತಿರ ತಳ್ಳಿತು. ಮಗುವಿನ ಕಣ್ಣುಗಳಲ್ಲಿ ಸಂತೋಷ ಮಿಂಚಿತು. ಅದೇ ಕಿನ್ನರಿಯ ರಹಸ್ಯ. ಹರಿದುಹೋದ ಬಟ್ಟೆ, ಬೇಜಾರದ ಮುಖ, ಆದರೆ ಒಳಗಿನಿಂದ ಅದು ತುಂಬಾ ಒಳ್ಳೆಯ ಮನಸ್ಸಿನ ಕೋತಿ. ಆ ದಿನದಿಂದ ಕಾಡಿನಲ್ಲಿರುವವರು ಹೇಳ್ತಾ ಇದ್ರು, ಎಲ್ಲಾ ಕಳ್ಳನಂತೆ ಕಾಣುವವರು ಕಳ್ಳರಲ್ಲ, ಕೆಲವರು ರಹಸ್ಯವಾಗಿ ಒಳ್ಳೆಯವರಾಗಿರುತ್ತಾರೆ. ನೀವು ಬಯಸಿದರೆ ಇದನ್ನು ಇನ್ನೂ ಚಿಕ್ಕ ಮಕ್ಕಳ ಕಥೆಯಾಗಿ ಅಥವಾ ಇನ್ನಷ್ಟು